ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ದಿನದಲ್ಲಿ ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆ ಅದರ 2ನೇ ಅಧ್ಯಾಯ 4ನೇ ವಚನವನ್ನು ಓದಲಿದ್ದೇವೆ. ನಾವು ಆ ವಾಕ್ಯ ಭಾಗವನ್ನು ತೆಗೆಯೋಣ. ಆತನ ಅಪಾರವಾದ ದಯೆ, ಸಹನ, ದೀರ್ಘಶಾಂತಿಗಳನ್ನು ಅಸಡ್ಡೆ ಮಾಡುತ್ತೀಯೋ? ಮನಸ್ಸನ್ನು ಬೇರೆ ಮಾಡಿಕೊಳ್ಳುವುದಕ್ಕೆ ದೇವರ ಉಪಕಾರವು ನಿನ್ನನ್ನು ಪ್ರೇರೇಪಿಸುತ್ತದೆಂಬುದು ನಿನಗೆ ಗೊತ್ತಿಲ್ಲವೇ ಎನ್ನುವುದಾಗಿ ಸತ್ಯವೇದ ಭಾಗದಲ್ಲಿ ನಾವು ನೋಡ್ತೇವೆ. ಅನೇಕ ಆವರ್ತಿ ಆತನ ಅಪಾರವಾದ ದಯೆ, ಸಹನೆ, ದೀರ್ಘ ಶಾಂತಿಗಳನ್ನು ನಾವು ಅಸಡ್ಡೆ ಮಾಡುವುದುಂಟು. ಕರ್ತನು ಹೇಳುವಂಥ ಮಾತೇನೆಂದರೆ, ಅನೇಕ ಆವರ್ತಿ, ಒಂದಲ್ಲ ಎರಡಲ್ಲ, ಎಷ್ಟೊಂದು ಆವರ್ತಿ ದೇವರಿಗೆ ತೋರಿಸಿದಂಥ ಉಪಕಾರವನ್ನು, ಆತನು ಮಾಡಿರುವಂತಹ ಅನೇಕ ಸಹಾಯಗಳನ್ನು ನಾವು ಮರೆತು ಹೋಗ್ತೇವೆ. ಆದರೆ ವಾಕ್ಯ ಭಾಗದಲ್ಲಿ ನಾವು ಗಮನಿಸುವುದಾದರೆ ಆತನು ಅಪಾರವಾದ ಸಹನ, ದೀರ್ಘ ಶಾಂತಿ ಇವುಗಳೆಲ್ಲವನ್ನು ನೀನು ಅಸಡ್ಡೆ ಮಾಡ್ತಿದ್ದೀಯಲ್ಲ ಎನ್ನುವುದಾಗಿ ಪ್ರಶ್ನೆ ಉಂಟು. ಈ ಪ್ರಶ್ನೆಗೆ ಈ ದಿನ ನನ್ನ ಉತ್ತರವೇನಾಗಿದೆ? ಈಗ ಆತನ ಅಪಾರವಾದ ಸಹನ, ಆತನ ಅಪಾರವಾದ ದೀರ್ಘಶಾಂತಿ, ಆತನ ಅಪಾರವಾದಂತಹ ಕೃಪೆ, ಇದೆಲ್ಲವೂ ನಾನು ಹೊಂದಿಕೊಂಡಿದ್ದೇನೆ. ಅದಕ್ಕೆ ನನ್ನ ಪ್ರತಿಕ್ರಿಯೆ ಏನಾಗಿದೆ ಎನ್ನುವುದಾಗಿ. ಕರ್ತನಲ್ಲಿ ಪ್ರೀತಿಯ ಮಕ್ಕಳೇ, ಬೇರೆ ನಿನ್ನ ಮನಸ್ಸನ್ನು ಬೇರೆ ಮಾಡಿಕೊಳ್ಳುವುದಕ್ಕೆ ದೇವರ ಉಪಕಾರವು ನಿನ್ನನ್ನು ಪ್ರೇರೇಪಿಸುತ್ತದೆಂಬುದು ನಿಮಗೆ ಗೊತ್ತಿಲ್ಲವೋ ಅನ್ನೋದಾಗಿ ವಾಕ್ಯ ಹೇಳ್ತದೆ. ನಿನ್ನ ಮನಸ್ಸು ಬೇರೆ ಆಗಬೇಕಾಗಿದೆ. ನೀನು ಮಾಡಬೇಕಾದಂತಹ ತಪ್ಪುಗಳನ್ನು, ಮಾಡಬೇಕಾದಂತಹ ದುಷ್ಟ ಚಟಗಳನ್ನು ಬಿಟ್ಟು ಕರ್ತನ ಕಡೆಗೆ ತಿರುಗಿಕೊಳ್ಳಬೇಕಾಗಿದೆ. ನಿನ್ನ ಮನಸ್ಸು ಬೇರೆ ಆಗಬೇಕಾಗಿದೆ. ಅದನ್ನು ಪ್ರೇರೇಪಿಸುತ್ತಿರುವಂತಹ ದೇವರ ಆತ್ಮನ ಸ್ವರವನ್ನು ಕೇಳದೆ ಮತ್ತೆ ಪುನಃ ಅದೇ ಪಾಪದಲ್ಲಿ ನೀನು ಇರುವುದಕ್ಕೆ ಇಷ್ಟವುಳ್ಳವಳಾಗಿದ್ದೀಯೋ? ಸತ್ಯವೇದ ಹೇಳುವಂಥದ್ದೇನೆಂದರೆ, ಆ ಉಪಕಾರವು, ಕರ್ತನ ದಯೆ, ಕನಿಕರ ನಿನ್ನನ್ನು ಒತ್ತಾಯ ಪಡಿಸ್ತಿಲ್ಲವೋ? ಇವನ ಮನಸ್ಸು ಬೇರೆ ಆಗ್ಬೇಕೆನ್ನೋದಾಗಿ ದೇವರು ನೀನು ಕೊಟ್ಟಿರುವಂತಹ ನೂತನವಾದ ದಿನಗಳು, ನೂತನವಾದಂತಹ ಕೃಪೆ, ಕನಿಕರ, ದಯೆ ಇದೆಲ್ಲವನ್ನು ನೀನು ಮರೆತು ಬಿಡ್ತೀಯಾ? ಆತನ ದಯೆಯನ್ನು ನೀನು ಹಿಂಬಾಲಿಸು. ಕರ್ತನೆ, ನನ್ನ ಮನಸ್ಸನ್ನು ನಾನು ಈ ದಿನ ಬೇರೆ ಮಾಡಿಕೊಳ್ತೇನೆ ಮತ್ತು ನೀನು ತೋರಿಸಿದ ಉಪಕಾರವನ್ನು ನೆನೆಸಿ ನಾನು ನಿನ್ನವನಾಗಿ ಬದುಕ್ತೇನೆ. ನನ್ನ ಹೃದಯವನ್ನು ಈ ದಿನ ಕರ್ತನೆ ನಿನಗೆ ಒಪ್ಪಿಸ್ತೇನೆ ಅನ್ನೋದಾಗಿ ನಾವು ಕರ್ತನಿಗೆ ಹೇಳೋಣ. ಹಾಗಾಗುವಂತೆ ದೇವರು ತನ್ನ ಸಹಾಯವನ್ನು ನಮಗೆ ಅನುಗ್ರಹ ಮಾಡಲಿ. ಆಮೇನ್.